ಗಿಡಗಳಿಗೆ ನೀವು ಯಾವುದೇ ಫರ್ಟಿಲೈಸರ್ ಕೊಟ್ಟರು, ಇದಕ್ಕಿಂತ ಮುಖ್ಯವಾಗಿ ಗಿಡಗಳಿಗೆ ಯಾವುದೇ ರೀತಿ ಫರ್ಟಿಲೈಸರ್ ನೀವು ಕೊಟ್ಟರು ಇಷ್ಟು ಚೆನ್ನಾಗಿ ಅದು ವರ್ಕ್ ಮಾಡಲ್ಲ. ಅದು ಯಾವುದು ಅಂತಂದರೆ ಕೆಮಿಕಲ್ ಫ್ರೀ ಕಂಪೋಸ್ಟ್. ನಾನಿವತ್ತು ಯಾವ ರೀತಿ ಕಂಪೋಸ್ಟನ್ನು ನನ್ನ ಗಿಡಗಳಿಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ಅದು ಯಾವುದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಜೊತೆಗೆ ಗಿಡಗಳು ಕೂಡ ತುಂಬ ಹೆಲ್ದಿಯಾಗಿದೆ. ಇವು ನಾನು ನೆಟ್ಟಿರುವಂಥ ಗಿಡಗಳಲ್ಲ, ಜೊತೆಗೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿರುವಂಥ ಗಿಡಗಳಂತೂ ಅಲ್ವೇ ಅಲ್ಲ. ಎಲ್ಲಿ ಗಿಡಗಳು ಹಾಗಾದರೆ? ನಾನು ಯೂಸ್ ಮಾಡುವಂಥ ಕಂಪೋಸ್ಟ್ ಆಗಿರ್ಬೋದು, ನಾನು ಹಾಕುವಂಥ ಗಿಡಗಳಿಗೆ ಹಾಕುವಂಥ ಫರ್ಟಿಲೈಸರ್ ಆಗಿರ್ಬೋದು, ನಾನು ಎಲ್ಲಿಂದ ತರ್ತೀನಿ, ಅದು ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಆ ಒಂದು ಕಂಪೋಸ್ಟ್, ಕೌಡಂಗ್ ಕಂಪೋಸ್ಟ್ ಹೇಗೆ ರೆಡಿ ಆಗುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ನಿನ್ನೆ ಕಂಪೋಸ್ಟ್ ತರೋದಕ್ಕೆ ಹೋದಾಗ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡು ಬಂದೆ. ನೋಡಿ, ಈ ರೀತಿ ಅಲ್ಲಿರುವಂಥ ಎಮ್ಮೆಗಳಾಗಿರ್ಬೋದು, ಆಕಳಾಗಿರ್ಬೋದು, ಅವ್ರ ಹತ್ರ ಇರುವಂಥ ಹಸುಗಳ ಫ್ರೆಶ್ ಸಗಣಿ ಏನಿರುತ್ತಲ್ಲ ಅದನ್ನು ತಗೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಬಂದು ಅದು ಸ್ವಲ್ಪ ಡ್ರೈ ಆದ ನಂತರ ಅದನ್ನು ತಂದು ಈ ರೀತಿ ಸ್ವಲ್ಪ ಬಾರ್ಡರ್ ರೀತಿ ಮಾಡಿಬಿಟ್ಟು ಅದ್ರ ಮೇಲೆ ಗ್ರೀನ್ ನೆಟ್ಟನ್ನು ಹಾಕಿ ಅದ್ರ ಮೇಲೆ ಒಣಗಿರುವಂಥ ಹುಲ್ಲನ್ನು ಅವರು ಹಾಕ್ತಾರೆ. ಈ ರೀತಿ ಹಾಕಿದಾಗ ಅದರಲ್ಲಿರುವಂಥ ಆಲ್ಮೋಸ್ಟ್ ಹಸಿ ಏನು ಕಂಟೆಂಟ್ ಇರುತ್ತೆ ಅದೆಲ್ಲ ಡ್ರೈ ಆಗಿ ಹೋಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಇದರಲ್ಲಿ ವರ್ಮ್ಸ್ ರೆಡಿ ಆಗುತ್ತೆ. ಅಂತಂದರೆ ಈ ಎರೆಹುಳು ಅಥವಾ ರೈತನ ಮಿತ್ರ ಏನಂತೀವಿ, ಆ ಎರೆಹುಳು ಹುಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಮಟ್ಟಿಗೆ ಡ್ರೈ ಆದ ನಂತರ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಇದೇನು ಗ್ರೀನ್ ನೆಟ್ಟೆಲ್ಲ ಹಾಕಿದಾರಲ್ಲ ಅದ್ರ ಕೆಳಗಡೆ ತಂದುಬಿಟ್ಟು ಇದನ್ನು ಹಾಕ್ತಾರೆ. ಇದು ಚೆನ್ನಾಗಿ ಡಿಕಂಪೋಸ್ ಆಗಿ ಇದರಲ್ಲಿ ಎಲ್ಲ ಆ ವರ್ಮ್ಸ್ ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಡಿಕಂಪೋಸ್ ಮಾಡಿಬಿಟ್ಟು ಇದನ್ನು ಒಂದು ರೀತಿ ಗೊಬ್ಬರ ನ್ಯಾಚುರಲ್ ಆಗಿ ರೆಡಿ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಪ್ರೊಸೀಜರ್ ಇಲ್ಲ, ಯಾವುದೇ ರೀತಿ ಇವರು ಬೇರೆ ಒಂದು ಮಷಿನರಿಯಿಂದನೂ ರೆಡಿ ಮಾಡಲ್ಲ. ನೋಡಿ, ಈ ರೀತಿ ಇವ್ರು ಏನು ಮಾಡ್ತಾರೆ, ನ್ಯಾಚುರಲ್ ಆಗಿ ಅದರ ಕೆಳಗಡೆ ವರ್ಮ್ಸ್ ಹುಟ್ಕೊಳ್ಳುತ್ತೆ, ಹುಳುಗಳು ಹುಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಅವರು ಕೇವಲ ಎರೆಹುಳುಗಳನ್ನು ಕೂಡ ಮಾರಾಟ ಮಾಡ್ತಾರೆ. 100 ರೂಪೀಸ್ kg ಏನೋ ಇದು ಬೀಳುತ್ತೆ, ನನಗಷ್ಟು ಸರಿಯಾಗಿ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಒಂದು ಆರ್ಗ್ಯಾನಿಕ್ ರೀತಿಯಲ್ಲಿ ಫರ್ಟಿಲೈಸರ್ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಸೈಜ್ನಲ್ಲಿ ಇಲ್ಲಿ ಎರೆಹುಳುಗಳು ರೆಡಿ ಆಗ್ತಾ ಇದೆ. ಈ ರೀತಿ ರೆಡಿಯಾದಂಥ ಒಂದು ಕಂಪೋಸ್ಟನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಯಾಕಂದರೆ ಇದು ತುಂಬ ಚೆನ್ನಾಗಿ ಹಾಗೂ ಸಾವಯವ ರೀತಿಯಲ್ಲಿ ಕಂಪೋಸ್ಟ್ ರೆಡಿಯಾಗಿರೋದ್ರಿಂದ ನೀವು ಕೂಡ ನಿಮ್ಮ ಸುತ್ತಮುತ್ತಲೂ ತಿಳಿದುಕೊಳ್ಳಿ ಎಲ್ಲಿ ಕಂಪೋಸ್ಟ್ ರೆಡಿ ಆಗುತ್ತೆ, ಯಾವ ರೀತಿ ಪ್ರೊಸೀಜರಲ್ಲಿ ಆ ಕಂಪೋಸ್ಟ್ ರೆಡಿ ಆಗ್ತಾ ಇದೆ, ಆರ್ಗ್ಯಾನಿಕ್ ಆಗಿದೆ, ಯಾವುದಾದ್ರೂ ಕೆಮಿಕಲನ್ನು ಅದರಲ್ಲಿ ಹಾಕ್ತಾ ಇದ್ದಾರೆ ಅಂತ. ನೋಡಿ, ನೆಕ್ಸ್ಟ್ ಅಲ್ಲಿ ರೆಡಿಯಾದಂಥ ಒಂದು ಕಂಪೋಸ್ಟ್ ಚೆನ್ನಾಗಿ ಡ್ರೈ ಆದ ನಂತರ ಅದನ್ನು ತಂದು ಈ ಒಂದು ಮಷಿನ್ನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಸಾಣಿಗೆ ಹಾಕ್ತಾರೆ. ನೆಕ್ಸ್ಟ್ ಅದು ಕೆಳಗಡೆ ಬೀಳ್ತಾ ಹೋಗುತ್ತೆ. ನೋಡಿ ಎಷ್ಟು ಫೈನ್ ಪೌಡರ್ ಆಗಿ ರೆಡಿಯಾಗಿದೆ. ಇದರಲ್ಲಿ ಯಾವುದೇ ವಾಸನೆ ಇಲ್ಲ, ಯಾವುದೇ ರೀತಿ ಹುಳುಗಳು ಇಲ್ಲ. ಇಷ್ಟು ಚೆನ್ನಾಗಿ ರೆಡಿ ಆದ ನಂತರ ಅದನ್ನು ಏನು ಮಾಡ್ತಾರೆ, ಪ್ಯಾಕಿಂಗ್ ಮಾಡಿಬಿಟ್ಟು 10 kg 5 kg 25 kg ಪ್ಯಾಕನ್ನು ಮಾಡಿಬಿಟ್ಟು ಅದನ್ನು ಮಾರಾಟ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಎಮ್ಮೆಗಳಿದೆ. ಇದರಿಂದ ಬಂದಂಥ ಸಗಣಿಯಿಂದ ಇಲ್ಲಿ ಕಂಪೋಸ್ಟ್ ರೆಡಿ ಆಗುತ್ತೆ. ಅದನ್ನೇ ನಾನು ನನ್ನ ಗಿಡಗಳಿಗೆ ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಾ ಬಂದಿದ್ದೀನಿ. ಮಿನಿಮಮ್ 3 ವರ್ಷ ಆಯಿತು ನಾನು ಈ ಕಂಪೋಸ್ಟನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೋಡಿ, ನಾನು ಅಲ್ಲಿಂದ ತೊಗೊಂಡು ಬಂದಿರುವಂಥ ಕಂಪೋಸ್ಟ್ 25 kg ಒಂದು ಚೀಲ. ನಾನು ಹೋಲ್ಸೇಲ್ ರೇಟಲ್ಲಿ ಈ ಚೀಲವನ್ನು ತರೋದ್ರಿಂದ ನನಗಿದು ತುಂಬ ಲೋ ಕಾಸ್ಟಲ್ಲೂ ಸಿಗುತ್ತೆ. ಜೊತೆಗೆ ಒಂದು ಒಳ್ಳೆಯ ಹಾಗೂ ಹೆಲ್ದಿ ಕಂಪೋಸ್ಟ್ ಕೂಡ ನಾನು ನನ್ನ ಗಿಡಗಳಿಗೆ ಫೀಡ್ ಮಾಡ್ತಾ ಬಂದಿದ್ದೀನಿ. ನೋಡಿ, ನಿಮ್ಮ ಎದುರುಗಡೆನೇ ನಾನು ಈ ಒಂದು ಪ್ಯಾಕೆಟನ್ನು ಓಪನ್ ಮಾಡ್ತಾ ಇದ್ದೀನಿ. ನಿಮಗೂ ಗೊತ್ತಾಗುತ್ತೆ ನಾನು ಹಾಕುವಂಥ ಕಂಪೋಸ್ಟ್ ಎಷ್ಟು ಒಳ್ಳೆಯ ರೀತಿಯಲ್ಲಿ ರೆಡಿಯಾಗಿ ನನಗೆ ಸಿಗ್ತಾ ಇದೆ ಅಂತ. ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಹೋಲ್ಸೇಲ್ ರೇಟಲ್ಲಿ ಈ ರೀತಿ ಕಂಪೋಸ್ಟ್ ಸಿಗ್ತಾ ಇದ್ದರೆ ನೀವು ಅಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಕಂಪೋಸ್ಟನ್ನು ತೊಗೊಂಡು ಬಂದುಬಿಟ್ಟು ನೀವು ಯೂಸ್ ಮಾಡ್ಬೋದು. ಇಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಇನ್ನೂ ಒಳ್ಳೆಯದು. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಕಂಪೋಸ್ಟ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ರೀತಿ ಮನೆಯಲ್ಲೂ ಕೆಲವೊಂದು ಗೊಬ್ಬರಗಳನ್ನು ರೆಡಿ ಮಾಡ್ತೀನಿ, ಕೆಲವೊಂದು ನನಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಹೋಲ್ಸೇಲ್ ರೇಟಲ್ಲಿ ನಾನು ತೊಗೊಂಡು ಬಂದುಬಿಟ್ಟು ಗಿಡಗಳಿಗೆ ಫೀಡ್ ಮಾಡ್ತೀನಿ. ನೋಡಿ, ಈ ರೀತಿ ಗಿಡಗಳಿಗೆ ನೀವು ಹೋಲ್ಸೇಲ್ ರೇಟಲ್ಲಿ ತಂದು ನೀವು ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಗೊಬ್ಬರ ಸಿಗುತ್ತೆ. ಜೊತೆಗೆ ಇದು ಗಿಡಗಳಿಗೆ ಒಳ್ಳೆಯ ರಿಸಲ್ಟನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆಗಳು ಬರಲ್ಲ.
ನೋಡಿ ನಾನು ತಂದಿರುವಂಥ ಕಂಪೋಸ್ಟ್ ಎಷ್ಟು ಬ್ಲ್ಯಾಕ್ ಆಗಿದೆ, ಸೇಮ್ ಟು ಸೇಮ್ ಯಾವ ರೀತಿ ಮಣ್ಣು ಏನಿರುತ್ತೆ ಅದೇ ರೀತಿ ಕಾಣಿಸುತ್ತೆ. ಈ ಹೊಲಗಳಲ್ಲೆಲ್ಲ ಕಪ್ಪು ಮಣ್ಣು ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಇಲ್ಲ ಮತ್ತು ಯಾವುದೇ ರೀತಿ ವೇಸ್ಟೇಜ್ ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದೇ ರೀತಿ ವೇಸ್ಟ್ ಕೂಡ ಇದರಲ್ಲಿಲ್ಲ. ತುಂಬ ಚೆನ್ನಾಗಿ ಹಾಗೂ ತುಂಬ ಪರ್ಫೆಕ್ಟಾಗಿ ಈ ಒಂದು ಕಂಪೋಸ್ಟನ್ನು ಅವರು ರೆಡಿ ಮಾಡಿದ್ದಾರೆ. ಒಂದು ಒಳ್ಳೆಯ ಹೈ ಕ್ವಾಲಿಟಿ ಕಂಪೋಸ್ಟ್ ಅಂತಲೇ ಹೇಳ್ಬೋದು. ನಾವು ಆನ್ಲೈನಲ್ಲೆಲ್ಲ ತೊಗೊಳಕ್ಕೆ ಹೋದರೆ ತುಂಬ ನಮಗೆ ರೇಟ್ ಜಾಸ್ತಿ ಹೋಗುತ್ತೆ. ನಾನೇನು ಮಾಡ್ತೀನಿ, ಆನ್ಲೈನಲ್ಲಿ ಯಾವತ್ತೂ ಕಂಪೋಸ್ಟನ್ನು ತರಿಸ್ಕೊಂಡಿಲ್ಲ. ಈ ರೀತಿ ನಾನು ಏನು ಮಾಡ್ತೀನಿ, ಆ ಒಂದು ಪ್ಲೇಸಲ್ಲಿ ಹೋಗಿ ಹೋಲ್ಸೇಲ್ ರೇಟಲ್ಲೇ ತೊಗೊಂಡು ಬಂದು ನಾನು ಗಿಡಗಳಿಗೆ ಫೀಡ್ ಮಾಡ್ತೀನಿ. ಈ ರೀತಿ ಕಂಪೋಸ್ಟ್ ತಂದು ನೀವು 8 ದಿನಗಳಿಗೊಮ್ಮೆ 10 ದಿನಗಳಿಗೊಮ್ಮೆ ನೀವು ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಗಿಡಗಳು ಕೂಡ ತುಂಬ ಹೆಲ್ದಿ ಆಗುತ್ತೆ. ಗಿಡಗಳಿಗೆ ಈ ರೀತಿ ಕಂಪೋಸ್ಟನ್ನು ಹಾಕೋದ್ರಿಂದ ನನ್ನ ಗಿಡಗಳಲ್ಲಿ ನೀವು ಕೇಳ್ತಾ ಇದ್ರಲ್ಲ ಯಾವ ರೀತಿ ಫ್ಲವರ್ಸ್ ಬರ್ತಾ ಇದೆ, ಏನು ಕಾರಣ ಅಂತ. ನೋಡಿ, ಈ ರೀತಿ ಆರ್ಗ್ಯಾನಿಕ್ ಕಂಪೋಸ್ಟ್ ಆಗಿರ್ಬೋದು, ಒಂದು ಹೆಲ್ದಿ ಕಂಪೋಸ್ಟನ್ನು ನಾನು ಹಾಕೋದ್ರಿಂದ ನನ್ನ ಗಿಡಗಳಲ್ಲಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ಕಂಪೋಸ್ಟ್ ಒಂದು NPK ರಿಚ್ ಫರ್ಟಿಲೈಸರ್ ಆಗಿರೋದ್ರ ಜೊತೆಗೆ ಇದು ಒಂದು ಎರೆಹುಳುಗಳಿಂದ ರೆಡಿಯಾಗಿರುವಂಥ ಕಂಪೋಸ್ಟ್ ಆಗಿರೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಬರಲ್ಲ. ಜೊತೆಗೆ ಈ ಒಂದು ಕಂಪೋಸ್ಟನ್ನು ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ನನ್ನ ಪಾಟಲ್ಲಿ ಏನಾಗ್ತಾ ಇದೆ ಅಂತಂದರೆ ನ್ಯಾಚುರಲ್ ಆಗಿ ಅರ್ತ್ ವಾರ್ಮ್ಸ್ ಅಂದರೆ ಎರೆಹುಳುಗಳು ಹುಟ್ಕೊಳ್ತಾ ಇದೆ. ಈ ಒಂದು ಕಂಪೋಸ್ಟನ್ನು ನಾನು ಏನು ಫೀಡ್ ಮಾಡ್ತೀನಿ, ಸ್ವಲ್ಪ ದಿನಗಳಲ್ಲಿ ನಾನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ನೋಡಿದಾಗ ಅದರಲ್ಲೂ ಕೂಡ ಏನಾಗಿರುತ್ತೆ, ಅರ್ತ್ ವಾರ್ಮ್ಸ್ ಕಂಡು ಬರುತ್ತೆ. ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ. ಜೊತೆಗೆ ನಾವು ಒಣಗಿದ ಎಲೆಗಳನ್ನು ಏನು ಕೆಳಗಡೆ ಪಾಟಲ್ಲಿ ಹಾಕ್ತೀವಿ ಅದರಿಂದ ಆ ಒಂದು ಎರೆಹುಳುಗಳು ಏನು ಮಾಡುತ್ತೆ, ಅದನ್ನು ಕೂಡ ಡಿಕಂಪೋಸ್ ಮಾಡಿ ಗಿಡಗಳಿಗೆ ಒಂದು ಒಳ್ಳೆಯ ಒಂದು ನ್ಯೂಟ್ರಿಷನ್ಸನ್ನು ಕೊಡುತ್ತೆ. ಜೊತೆಗೆ ಈ ರೀತಿ ಹೋಲ್ಸೇಲಲ್ಲಿ ನಾವು ಫರ್ಟಿಲೈಸರ್ ತಂದಾಗ ಇದನ್ನು ಚೆನ್ನಾಗಿ ಸ್ಟೋರ್ ಮಾಡಿಡೋದು ಕೂಡ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ಯಾಕಂತಂದರೆ ಇದರಲ್ಲಿ ಮಳೆ ನೀರು ತಾಕಬಾರ್ದು. ಜೊತೆಗೆ ಇದನ್ನು ತುಂಬ ಬಿಸಿಲು ಬೀರೋ ಕಡೆ ಪ್ರದೇಶಗಳಲ್ಲೂ ಕೂಡ ಇಡೋ ಹಾಗಿಲ್ಲ. ಇದನ್ನು ನೀವೇನು ಮಾಡ್ಬೋದು, ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಸ್ಟೋರ್ ಮಾಡಿಡೋದು ಒಳ್ಳೆಯದು. ಇಲ್ಲ ಅಂತಂದರೆ ಇದೇ ಒಂದು ಚೀಲದಲ್ಲಿ ಇನ್ನೊಂದು ಮೇಲ್ಗಡೆ ಚೀಲವನ್ನು ಹಾಕಿ ನೀವು ಚೆನ್ನಾಗಿ ಟೈಟ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ತುಂಬ ದಿನಗಳವರೆಗೆ ಯೂಸ್ ಕೂಡ ಮಾಡ್ಬೋದು. ನೋಡಿ, ನಾನು ಇದೇ ಒಂದು ಫರ್ಟಿಲೈಸರ್, ಇದೇ ಒಂದು ಕಂಪೋಸ್ಟನ್ನು ಗಿಡಗಳಿಗೆ ಫೀಡ್ ಮಾಡೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಮಣ್ಣು ಎಷ್ಟು ಲೂಸ್ ಆಗಿದೆ ಅಂತ. ಈ ರೀತಿ ಕಂಪೋಸ್ಟನ್ನು ಯೂಸ್ ಮಾಡೋದ್ರಿಂದ ಗಿಡಗಳ ಮಣ್ಣು ಕೂಡ ಏನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮತ್ತು ಕಂಪೋಸ್ಟನ್ನು ನಾವು ಮೇಲಿನ ಮೇಲೆ ಆ್ಯಡ್ ಮಾಡೋದ್ರಿಂದ ಗಿಡಗಳಲ್ಲಿ ಮಣ್ಣು ಹಗುರವಾಗಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ಕೆಲವೊಬ್ಬರು ಮಣ್ಣು ಏನಾಗಿರುತ್ತೆ ಅಂತಂದರೆ ತುಂಬ ಟೈಟ್ ಆಗಿರುತ್ತೆ. ಯಾಕಂತಂದರೆ ಒಳ್ಳೆಯ ರೀತಿಯ ಕಂಪೋಸ್ಟನ್ನು ನಾವು ಆ್ಯಡ್ ಮಾಡದೆ ಹೋದರೆ ಗಿಡದ ಒಂದು ಮಣ್ಣು ಏನಿರುತ್ತೆ ಚೆನ್ನಾಗಿ ಇಲ್ಲಿ ಆಕ್ಸಿಜನ್ ಪಾಸ್ ಆಗದೆ ಅದರಲ್ಲಿ ಚೆನ್ನಾಗಿ ಒಂದು ಅರ್ತ್ ವರ್ಮ್ಸ್ ಬೆಳೆದೇ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಣ್ಣು ತುಂಬ ಟೈಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮಣ್ಣು ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂತಂದರೆ ವಾರದಲ್ಲಿ ಅಥವಾ 10 ದಿನಗಳಿಗೊಮ್ಮೆ ಈ ರೀತಿ 1 ಮುಟ್ಟಿಗೆ ಅಥವಾ 2 ಮುಟ್ಟಿಗೆಯಷ್ಟು ನೀವು ಮಣ್ಣಿನಲ್ಲಿ ಕಂಪೋಸ್ಟನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ಮಣ್ಣಿನಿಂದ ಕವರ್ ಮಾಡೋದ್ರಿಂದ ಅದು ದಿನಾಲೂ ನಾವು ನೀರು ಹಾಕೋದ್ರಿಂದ ಗಿಡಗಳಿಗೆ ಚೆನ್ನಾಗಿ ಡಿಕಂಪೋಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಣ್ಣಿಗೆ ಒಂದು ಒಳ್ಳೆಯ ನ್ಯೂಟ್ರಿಷನ್ಸ್ ಕೂಡ ಕೊಡುತ್ತೆ. ನೋಡಿ, ಇದು ಬಿಳಿ ದಾಸವಾಳದ ಗಿಡ. ಇದನ್ನು ಕಟಿಂಗ್ನಿಂದ ನಾನು ಬೆಳೆದಿದ್ದು. ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ, ಗಿಡ ಎಷ್ಟು ಹೆಲ್ದಿಯಾಗಿದೆ. ಈ ರೀತಿ ನಿಮ್ಮ ಗಿಡಗಳು ಆಗಬೇಕು ಅಂತಂದರೆ ನಿಮ್ಮ ಹತ್ರ ಯಾವುದಿದೆಯೋ ಆ ಕಂಪೋಸ್ಟನ್ನು ಆ್ಯಡ್ ಮಾಡಿ. ಸಾಧ್ಯವಾದಷ್ಟು ಈ ರೀತಿ ನಮಗೆ ಆರ್ಗ್ಯಾನಿಕ್ ಸಿಗುವಂಥ ಕಂಪೋಸ್ಟನ್ನು, ಯಾವುದೇ ರೀತಿ ಕೆಮಿಕಲ್ ಫ್ರೀ ಕಂಪೋಸ್ಟ್ ಇದ್ದರೆ ಅದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋದು ಈ ವಿಡಿಯೋ ನಾನು ನಿಮಗೆ ಶೇರ್ ಮಾಡೋದರ ಉದ್ದೇಶ. ನೋಡಿದ್ರಲ್ಲ ಯಾವ ರೀತಿ ನಾನು ಗಿಡಗಳಿಗೆ ಫೀಡ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.